Welcome to Edison YouTube channel. I am Dr. Sangmesh Mutigi. In this video, I would like to discuss with you literary forms 2 for PSTR, GPSTR, HSTR and all CRIS English teacher recruitment purpose. In this video, prose, dramas, structures, character, dialogues, soliloquy, tragedy, allegory and comedy, absurd and tragic dramas. So along with this one, the very helpful and very essential part of examples. So I will discuss all things. The first, let us study the what do you mean by the prose. Prose is a form of written or spoken language with grammatical structure and natural flow of speech in contrast to poetry which has the rhythmatic framework. ಅಂದರೆ ಪ್ರೋಸ್ ಅಂತಂದರೆ ಗದ್ಯ ಲಯಬದ್ಧ ಚೌಕಟ್ಟನ್ನು ಹೊಂದಿರತಕ್ಕಂಥ ಕಾವ್ಯಕ್ಕೆ ಅಂದರೆ ಕಾವ್ಯಕ್ಕೆ ವ್ಯತಿರಿಕ್ತವಾಗಿ ಕಾವ್ಯಕ್ಕೆ ತನ್ನದೇ ಆಗಿರ್ತಕ್ಕಂಥ ಸ್ಟಾಂಜಾಗಳು ಮತ್ತು ಇರ್ತೈತಿ. ಇದಕ್ಕೆ ವ್ಯತಿರಿಕ್ತವಾಗಿ ಇರ್ತಕ್ಕಂಥದ್ದು ಪ್ರೋಸ್ ಆಗಿರ್ತೈತೆ. ಬಟ್ ಇಲ್ಲಿಯೂ ಕೂಡ ವ್ಯಾಕರಣ ರಚನೆ, ಮಾತಿನ ಸ್ವಾಭಾವಿಕ ಹರಿವು ಹೊಂದಿರ್ತೈತಿ. ಆಮೇಲೆ ಲಿಖಿತ ಮತ್ತು ಮಾತನಾಡುವ ಭಾಷೆಯ ರೂಪದಲ್ಲಿ ಈ ಪ್ರೋಸ್ಗಳು ಒಳಗೊಂಡಿರ್ತವೆ. ಇನ್ನು ಟೈಪ್ಸ್ ಆಫ್ ಪ್ರೋಸ್ ಬಂದಾಗ ಫಸ್ಟ್ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಾವೆಲ್. ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಹಲವಾರು ನಾವೆಲ್ಗಳನ್ನ ನಾವು ಓದಿರ್ತೇವೆ. ಅದು ಕನ್ನಡದಲ್ಲಿ ಆಗಿರ್ಬೋದು, ಇಂಗ್ಲೀಷ್ನಲ್ಲಿ ಆಗಿರ್ಬೋದು. ನಾವೆಲ್ ಅಂದರೆ ಎ ಲಾಂಗ್ ನೆರೇಟಿವ್ ವರ್ಕ್ ದಟ್ ಎಕ್ಸ್ಪ್ಲೋರ್ಸ್ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಪ್ಲಾಟ್ಸ್. ಅದರಲ್ಲಿ ತುಂಬ ದೊಡ್ಡದಾಗಿರ್ತಕ್ಕಂಥ ನೆರೇಟಿವ್ ಇರುತ್ತೆ. ಅದ್ರ ಜೊತೆಗೆ ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ಸು, ಫ್ಲಾಟ್ಸ್ ಇರ್ತವೆ. ನೀವು ಯಾವುದಾದ್ರೂ ನಾವೆಲನ್ನು ತೆಗೆದುಕೊಳ್ಬೋದು. ಎಸ್ ಎಲ್ ಭೈರಪ್ಪ ಅವ್ರದ್ದು ಯಾನ ಕನ್ನಡದಲ್ಲಿ ಆಗಿರ್ಬೋದು. ಇನ್ನು ಇಂಗ್ಲೀಷ್ನಲ್ಲಿ ತೊಗೊಂಡ್ಬಿಟ್ರೆ ಪ್ರೈಡ್ ಆ್ಯಂಡ್ ಪ್ರೊಡ್ಯೂಸಸ್ ದಿಸ್ ನಾವೆಲ್ ರಿಟನ್ ಬೈ ದಿ ಜೇನ್ ಆಸ್ಟಿನ್. ಸೊ ಇಟ್ಸ್ ವೆರಿ ಹೆಲ್ಪ್ಫುಲ್ ಫಾರ್ ಇಂಗ್ಲೀಷ್ ಎಕ್ಸಾಮ್ ಪರ್ಪಸ್. ಓಕೆ. So then short story, that word says short means small size. The story means one narrative story, a brief narrative that typically focuses on single event or characters. So we will take one example, The Lottery by Shirley Jackson. The novella. Here sir you said novel, then novella. Novella is shorter than the novel. So ಇದು ನಾವೆಲ್ ಅಂತಕ್ಕಂಥದ್ದು ನಾವೆಲ್ಗಿಂತ ಸಣ್ಣದಾಗಿರ್ತಕ್ಕಂಥದ್ದಕ್ಕೆ ನಾವೆಲ್ ಅಂತ ಕರೀತಾರೆ. ಬಟ್ ಲಾಂಗರ್ ದ್ಯಾನ್ ದ ಶಾರ್ಟ್ ಸ್ಟೋರಿಗಿಂತ ದೊಡ್ಡದಾಗಿರ್ತೈತಿ, ನಾವೆಲ್ಗಿಂತ ಕಡಿಮೆ ಆಗಿರ್ತೈತಿ. ಒಂದು ಎಕ್ಸಾಂಪಲ್ ಅಂತಂದರೆ ದ ಮೆಟಾಮಾರ್ಫೋಸಿಸ್. ದಿಸ್ ಮೆಟಾಮಾರ್ಫೋಸಿಸ್ ರಿಟನ್ ಬೈ ದೆನ್ ಫ್ರಾನ್ಚ್ ಕಾಪ್ಕಾ ಅಂತಕ್ಕಂಥವ್ರು ಇದನ್ನು ಕಾಪ್ಕಾ ಅಂತಕ್ಕಂಥವ್ರು ಬರೆದಿರ್ತಕ್ಕಂಥದ್ದು. ಈಸ್ ಎ ಜರ್ಮನ್ ರೈಟರ್. ಆ್ಯಂಡ್ ನಾನ್ ಫಿಕ್ಷನ್ಗೆ ನಾವು ಬಂದಾಗ ಇಲ್ಲಿ ಬಯೋಗ್ರಫಿನೂ ಬರುತ್ತೆ, ಆಟೋಬಯೋಗ್ರಫಿ ಬರುತ್ತೆ. ಆ್ಯಸ್ ಯು ನೋ ದ್ಯಾಟ್ ಒನ್ ಬಯೋಗ್ರಫಿ ಹೂ ರೋಟ್ ಹೀಸ್ ಓನ್ biography, the someone's life story written by the others, that's called as a biography. The story of a person life written by someone else ಅಂದರೆ ಬೇರೆದವ್ರು ಬರೆದ್ರೆ biography by the person themselves. ಅವನಷ್ಟಕ್ಕೆ ಅವನೇ ಬರ್ಕೊಂಡ್ರೆ ಅದು ಆಟೋಬಯೋಗ್ರಫಿ ಆಗುತ್ತೆ. ನಾವು ಮಹಾತ್ಮ ಗಾಂಧಿ ಬಯೋಗ್ರಫಿ ಮತ್ತು ಆಟೋಬಯೋಗ್ರಫಿ ಬಗ್ಗೆ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಅಲ್ಲಿ ನಿಮಗೆ ಇದರ ಸರಿಯಾದ ಮಾಹಿತಿ, ಪೂರ್ತಿಯಾಗಿ ಡೀಟೇಲ್ ಮಾಹಿತಿ ಸಿಗುತ್ತೆ. ಯಾಕಂದರೆ ಬಯೋಗ್ರಫಿ ಮತ್ತು ಆಟೋಬಯೋಗ್ರಫಿ ಬಗ್ಗೆನೇ 1 ಅಥವಾ 2 ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೋಸ್ಕರ ಇನ್ನು ಒಂದು ಎಕ್ಸಾಂಪಲ್ ನಾವೆಲ್ಲಿ ತೊಗೊಬೇಡ್ರೆ ದ ಡೈರಿ ಆಫ್ ಎ ಯಂಗ್ ಗರ್ಲ್ ಬೈ ರಿಟನ್ ಬೈ ಅನ್ನೆ ಫ್ರ್ಯಾಂಕ್. ನೆಕ್ಸ್ಟು ಎಸ್ಸೆ, ಅ ಶಾರ್ಟ್ ಪೀಸ್ ಆಫ್ ರೈಟಿಂಗ್ ಆನ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಒಂದು ಯಾವುದಾದ್ರೂ ವಿಷಯದ ಕುರಿತು ಒಂದು ನಿಬಂಧವನ್ನು ಬರೆಯೋದಕ್ಕೆ ಎಸ್ಸೆ ಅಂತ ಕರೀತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಸೊ ಐ ಹ್ಯಾವ್ ಟೇಕನ್ ಸೆಲ್ಫ್ ರಿಲಯನ್ಸ್. The self-reliance written by Ralph Waldo Emerson is one of the best nature American writer. So the self-reliance is one of the best essay. You have to read it. Suppose if you get the time. Then memoir ಅಥವಾ meo, that's pronunciation is meo, or the narrative composed from the personal experience. Example ನಾವು ತಗೋಬೇಕಾದ್ರೆ educated Tara Westover, she is also an American writer. Then very important, drama. Our topic is drama is a mode of storytelling that involves the presentation of events through dialogue action. ಸೊ ಇಲ್ಲಿ ಒಂದು ಕಥೆಯನ್ನು ಹೇಳ್ತೈತಿ. ಅದು ಕಥೆಯನ್ನು ಯಾವುದ್ರ ಮುಖ ಅಂತಂದರೆ ಡೈಲಾಗ್ ಮತ್ತು ಆ್ಯಕ್ಷನ್ಗಳಿರ್ತವೆ. ಸೊ ಅದಕ್ಕಾಗಿ ಡ್ರಾಮಾ ಅಂತ ಕರೀತಾರೆ. ಟಿಪಿಕಲಿ ಇಂಡೆಂಟೆಡ್ ಫಾರ್ ದಿ ಪರ್ಫಾರ್ಮೆನ್ಸ್ ಆನ್ ದ ಸ್ಟೇಜ್. ಅದ್ರ ಜೊತೆಗೆ ಡೈಲಾಗ್ ಇರ್ತೈತಿ, ಆ್ಯಕ್ಷನ್ ಇರ್ತೈತಿ ಮತ್ತು ಅದ್ರ ಜೊತೆಗೆ ಪರ್ಫಾರ್ಮೆನ್ಸನ್ನು ಇಲ್ಲಿ ಮಾಡ್ತಾರೆ. ಸೊ ಹಾಗಾಗಿ ಇದು ಒಟ್ಟಾರೆಯಾಗಿ ಡ್ರಾಮಾ ಆಗುತ್ತೆ. ಇನ್ನು ಡ್ರಾಮಾದಲ್ಲಿ ಆ್ಯಕ್ಟ್ ಬರ್ತೈತಿ, ಎ ಲಾರ್ಜ್ ಮೇನ್ ಪಾರ್ಟ್ ಆಫ್ ದ ಪ್ಲೇ. ಅಂದರೆ ಆ್ಯಕ್ಟ್ಗಳಿರ್ತವೆ. ಸೊ ಒಂದನೇ ಆ್ಯಕ್ಟು, 2ನೇ ಆ್ಯಕ್ಟು, ಈ ಥರ. ಆ ಆ್ಯಕ್ಟ್ನಲ್ಲಿ ಮತ್ತೇನು ಬರ್ತೈತಪ್ಪ ಅಂತಂದರೆ ಸೀನ್ಗಳು ಬರ್ತವೆ. ಎ ಸ್ಮಾಲರ್ ಪಾರ್ಟ್ ಆಫ್ ದ್ಯಾನ್ ಆ್ಯಕ್ಟ್ ಇನ್ ಒನ್ ಪ್ಲೇಸ್ ಆ್ಯಂಡ್ ಟೈಮ್.
ಅಂದರೆ ಆ್ಯಕ್ಟ್ನಲ್ಲಿ ಸೀನ್ ಬರ್ತಕ್ಕಂಥದ್ದು. ದೆನ್ ದ ಫ್ಲಾಟ್ ಅಂತಂದರೆ ಅ ಸೆಕ್ವೆನ್ಸ್ ಆಫ್ ಇವೆಂಟ್ಸ್ ಇನ್ ದ ಸ್ಟೋರಿ. ಅಂದರೆ ಈ ಪ್ಲಾಟ್ ಈಗ ಫಸ್ಟ್ ಯಾರು ವಿಲನ್ ಹೋಗ್ತಾರೋ ಅಥವಾ ಫಸ್ಟ್ ಹೀರೋ ಹೋದ, ಈ ಥರ ಪ್ಲಾಟ್ಗಳು ಬರ್ತಾ ಹೋಗ್ತೀನಿ. ಇನ್ನು ಕ್ಲೈಮ್ಯಾಕ್ಸ್ ಆ್ಯಸ್ ಯು ನೋ ದ್ಯಾಟ್ ಒನ್ ದ ಹೈ ಪಾಯಿಂಟ್ ಆಫ್ ಟೆನ್ಷನ್ ಆರ್ ಟರ್ನಿಂಗ್ ಪಾಯಿಂಟ್ ಆಫ್ ದ ಡ್ರಾಮಾ. ಅಂದರೆ ಕ್ಲೈಮ್ಯಾಕ್ಸ್ ಅಂದರೆ ಏನಾಗುತ್ತೆ ಏನಿಲ್ಲ ಒಂಥರ ಟೆನ್ಷನ್ ಕುತೂಹಲನ್ನು ಬರೆಸ್ತಕ್ಕಂಥದ್ದು ಅದಾಗಿರ್ತೈತಿ. ನೆಕ್ಸ್ಟ್ ರೆಸೊಲ್ಯೂಷನ್, ಹೌ ದ ಸ್ಟೋರಿ ಎಂಡ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ಗೆಟ್ ಸಾಲ್ವ್ಡ್. ಒಂದು ಕಥೆಯ ಮುಕ್ತಾಯದ ಹಂತಕ್ಕೆ ಬಂದಾಗ ಅದು ಯಾವ ರೀತಿ ಆಗುತ್ತೆ. ಈ ಅರಿಸ್ಟಾಟಲ್ ಭಾಳ ಚಂದ ಹೇಳ್ತಾನೆ ರೀ, ನಾಟಕಗಳು ಇರಬೇಕಂದ್ರೆ ಅದು ಟ್ರ್ಯಾಜಿಡಿಯೇ ಇರಬೇಕು. ಯಾಕಂತಂದರೆ ಕಿತ್ ಆ್ಯಂಡ್ ಕಿನ್ ಆಫ್ ಸಾರೋ ಅರೋಜಸ್, ಅಂದರೆ ದುಃಖ ಹೆಂಗೆ ಬರ್ಬೇಕಂದ್ರೆ ಉಮ್ಮಳಿಸಿ ಬರಬೇಕು. ಇಲ್ಲಿ ರೆಸೊಲ್ಯೂಷನ್ನು ಯಾವ ಥರ ಅಂದರೆ ಎಂಡು ಯಾವ ಥರ ಇರ್ತೈತಿ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಇನ್ನು ಮುಖ್ಯವಾಗಿ ಕ್ಯಾರೆಕ್ಟರ್ಸ್ ಬರ್ತವೆ. ಪ್ರೊಟಗ್ಯಾನಿಸ್ಟ್, ಆಸ್ ಯು ನೋ ದ್ಯಾಟ್ ಒನ್ ಪ್ರೊಟಗ್ಯಾನಿಸ್ಟ್ ಈಸ್ ನಥಿಂಗ್ ಬಟ್ ದ ಮೇನ್ ಕ್ಯಾರೆಕ್ಟರ್ ಆರ್ ಹೀರೋ ಕ್ಯಾರೆಕ್ಟರ್. ಆ್ಯಂಟಿಗಾನಿಸ್ಟ್ ಅಂತಂದ್ರೆ ವಿಲನ್ ಕ್ಯಾರೆಕ್ಟರ್. ಓಕೆ, ಹೀರೋನಿಗೆ ಇರ್ತಕ್ಕಂಥ ಫ್ಲ್ಯಾಟ್ ಕ್ಯಾರೆಕ್ಟರ್ಸ್, ಒಂದಿಷ್ಟು ಕ್ಯಾರೆಕ್ಟರ್ಗಳು ಏನಾದರೂ ಬದಲಾವಣೆನೇ ಆಗೋದಿಲ್ಲ ಅಂತ ಕ್ಯಾರೆಕ್ಟರ್ಗಳಿಗೆ ಫ್ಲ್ಯಾಟ್ ಕ್ಯಾರೆಕ್ಟರ್ಸ್ ಅಂತ ಕರೀತಾರೆ. ಎ ಸಿಂಪಲ್ ಫಿಗರ್ ಹೂ ಡಸ್ ನಾಟ್ ಚೇಂಜ್, ಸೊ ಫ್ಲ್ಯಾಟ್ ಆಗಿರ್ತೈತಿ. ರೌಂಡ್ ಕ್ಯಾರೆಕ್ಟರ್ ಎ ಡೀಪ್ ರಿಯಾಲಿಸ್ಟಿಕ್ ಫಿಗರ್ ಹೂ ಚೇಂಜಸ್ ಓವರ್ ಟೈಮ್. ಇಲ್ಲಿ ಈ ಬಣ್ಣ ಬದಲಾಯಿಸೋದು ಅಂತಾರಲ್ಲ, ಒಂದಿಷ್ಟು ಸಮಯಕ್ಕೆ ತಕ್ಕಂತೆ ಬದಲಾವಣೆಗಳಾಗ್ತಿರ್ತೈತಿ. ಸೊ ಅದಕ್ಕೆ ರೌಂಡ್ ಕ್ಯಾರೆಕ್ಟರ್ಸ್ ಅಂತ ಕರೀತಾರೆ. ಇನ್ನು ಡೈಲಾಗ್ ಆ್ಯಂಡ್ ಸಾಲಿಲೋಕಿ. ಡೈಲಾಗ್ ಅಂತಂದರೆ ಸ್ಪೋಕನ್ ವರ್ಡ್ಸ್ ಬಿಟ್ವೀನ್ 2 or more ಕ್ಯಾರೆಕ್ಟರ್ಸ್, ಅಂದರೆ ಒಂದು ಅಥವಾ ಎರಡು ಕ್ಯಾರೆಕ್ಟರ್ಗಳ ಮಧ್ಯೆ ನಡೀತಕ್ಕಂಥ ಸಂಭಾಷಣೆಗೆ ಏನಂತ ಕರೀತಾರೆ, ಡೈಲಾಗ್ ಅಂತ ಕರೀತಾರೆ. ಇನ್ನು ಭಾಳ ಮುಖ್ಯವಾಗಿ ನಾವುಗಳು ಆಗಿರ್ತಕ್ಕಂಥದ್ದು ಸಾಲಿಲೋಕಿ ಅಂದರೆ ಸ್ಪೀಚ್ ವರ್ ಅ ಕ್ಯಾರೆಕ್ಟರ್ ಟಾಕ್ಸ್ ಅಲೋನ್ ಆನ್ ಸ್ಟೇಜ್ ಸೇರ್ ಇನ್ನರ್ ಥಾಟ್ಸ್. ತನ್ನ ಒಳಗಿನ ಭಾವನೆಗಳನ್ನು ಅಭಿವ್ಯಕ್ತಪಡಿಸೋದೇ ಸಾಲಿಲೋಕಿ ಆಗಿರ್ತೈತಿ. ಅಂತ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ನೀವಿಲ್ಲಿ ನೋಡ್ಬೋದು. ನಾನು ಹ್ಯಾಮ್ಲೆಟದು ಟು ಬಿ ಆರ್ ನಾಟ್ ಟು ಬಿ, ಇಟ್ಸ್ Hamlet and Macbeth, Othello, these all written by the William Shakespeare. I have taken one example of the soliloquy, the Hamlet's to be or not to be. So please remember this, this sentence, this word, this sentence, to be or not to be. And Macbeth, in this a dagger which I see before me, it is the cause of my soul. This word said by Othello. Okay. Next, tragedies. Tragedy focuses on dark theme, human suffering and downfall of the noble protagonist due to the fatal flaw of the fate. ಅವರವ್ರ ಹಣೆ ಬರದ ಇದಕ್ಕೋಸ್ಕರ ಅಲ್ಲೇನಾಗುತ್ತೆ, ಮುಖ್ಯವಾಗಿರ್ತಕ್ಕಂಥ ಪಾತ್ರಧಾರಿಗಳು ತುಂಬ ದುಃಖದಿಂದ ಆಗ್ತಾರೆ ಒಂದು, ಅದು ಮತ್ತು ಕೊನೆಗೆ ಏನಾಗ್ತಾರಪ್ಪ ಅಂತಂದರೆ ಸತ್ತೋಗಿಬಿಡ್ತಾರೆ. ಅಂಥವುಗಳಿಗೆ ಟ್ರಾಜಿಡಿ ಅಂತ ಕರೀತಾರೆ. ಸೊ ಇಲ್ಲಿ ಒಂದಿಷ್ಟು ಉದಾಹರಣೆಗಳನ್ನು ನಾವು ನೋಡಲಾಗಿ, ಸೊ ವಿ ಶುಡ್ ರಿಮೆಂಬರ್ ದ 4 great tragedies of William Shakespeare: Hamlet, Macbeth, King Lear and Othello. These are the Shakespeare's 4 great tragedies. Once again I will repeat: Hamlet, Macbeth, King Lear and Othello. So Hamlet written by William Shakespeare, Macbeth also Shakespeare, Romeo and Juliet also written by Shakespeare. The Oedipus Rex, I think if we have completed our degree now, we have to we studied this one, Oedipus Rex, Sophocles, this written by. Then Death of Salesman, Arthur Miller ಬರೆದಿರ್ತಕ್ಕಂಥ ಒಂದು ಟ್ರಾಜಿಡಿ ನಾಟಕ. Then comedies are the next one is a comedy. Comedy uses light humor, tune and witty dialogues to the certain audiences, typically resolving the conflicts happy. So ಇಲ್ಲಿ ಕಾಮಿಡಿ ಹೇಳ್ತೈತಿ, ಹ್ಯೂಮರಸ್ ಟ್ಯೂನ್ ಇರ್ತೈತಿ ಅಂತೇಳಿ. ಅಂದರೆ ನಾಟಕ ನಗೆಗಡಲಲ್ಲೇ ತೆಗೆದುಕೊಂಡು ಹೋಗ್ತೈತಿ, ಕೊನೆಗೂ ಕೂಡ ಎಂಡು ಸುಖಾಂತವನ್ನು ಕಾಣೋದಕ್ಕೆ ಕಾಮಿಡಿ ಅಂತ ಕರೀತಾರೆ. ಅದಕ್ಕಿನ್ನ ಒಂದಿಷ್ಟು ಉದಾಹರಣೆಗಳನ್ನು ನೋಡಲಾಗಿ, ಬಟ್ ಎಕ್ಸಾಮ್ಗಳಿಗೆ ಈ ಎಕ್ಸಾಂಪಲ್ಸ್ಗಳನ್ನ ಕೇಳಬಹುದೇನೋ, ಅದಕ್ಕೋಸ್ಕರ. ಯಾಕಂದರೆ ಕಳೆದ 2015 ನಡೆದಿರ್ತಕ್ಕಂಥ HSTR ಎಕ್ಸಾಮ್ದಲ್ಲಿ ಕೇಳಿದ್ದಾನೆ. ಬಟ್ ಈ ಇನ್ನುಳಿದ GPSTR ಮತ್ತು HSTR ಯಾವುದೋ ಒಂದು ಬರಬಹುದೇನೋ. ಮಿಡ್ ಸಮರ್ ನೈಟ್ ಡ್ರೀಮ್ಸ್ ಬೈ ವಿಲಿಯಂ ಶೇಕ್ಸ್ಪಿಯರ್, ಮಚ್ ಡೂ ಅಬೌಟ್ ನಥಿಂಗ್ ಬೈ ವಿಲಿಯಂ ಶೇಕ್ಸ್ಪಿಯರ್, ದ ಇಂಪಾರ್ಟೆನ್ಸ್ ಬೀಯಿಂಗ್ ಅರ್ನೆಸ್ಟ್, ಆಸ್ಕರ್ ವೈಲ್ಡ್ ಅವ್ರು ಬರೆದಿರ್ತಕ್ಕಂಥದ್ದು. 12th ನೈಟ್ ಆಲ್ಸೋ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್, ವಾಲ್ಫೋನ್ ರಿಟನ್ ಬೈ ಬೆನ್ ಜಾನ್ಸನ್. ನೆಕ್ಸ್ಟ್ ಟ್ರಾಜಿಕ್ ಕಾಮಿಡಿ. ಇಲ್ಲಿ ಟ್ರಾಜಿಕ್ಕು ಇರುತ್ತೆ, ಕಾಮಿಡಿನೂ ಇರುತ್ತೆ. ದಟ್ ವರ್ಡ್ ಸೇಸ್ ದ ಟ್ರಾಜಿಕ್ ಕಾಮಿಡಿ. ಟ್ರಾಜಿಡಿ ಕಾಮಿಸ್ ಬ್ಲೆಂಡೆಡ್ ಡಾರ್ಕ್ ಸೀರಿಯಸ್ ಸಿಚುವೇಶನ್ ವಿತ್ ಹ್ಯೂಮರಸ್ ಎಲಿಮೆಂಟ್ಸ್. ಅಲ್ಲಿ ದುಃಖ ಇರುತ್ತೆ, ಅದ್ರ ಜೊತೆಗೆ ಹ್ಯೂಮರಸ್ ಎಲಿಮೆಂಟ್ಸು ಕೂಡ ಒಳಗೊಂಡಿರೋದಕ್ಕೆ ಟ್ರಾಜಿಕ್ ಕಾಮಿಡಿ ಅಂತ ಕರೀತಾರೆ. ದ ಫ್ರೀಕ್ವೆಂಟ್ಲಿ ಡಿಫೈನಿಂಗ್ ಸ್ಟ್ಯಾಂಡರ್ಡ್ಸ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಟು ಪ್ರೊವೈಡ್ ಅ ಬ್ಲೆಂಡೆಡ್ ಆರ್
ಅನ್ಎಕ್ಸ್ಪೆಕ್ಟೆಡ್ಲಿ ಹೋಪ್ಫುಲ್ ರೆಸೊಲ್ಯೂಷನ್, ಅಂದರೆ ಕೊನೆಗೆ ಅದೇನಾಗುತ್ತೆ ಅಂತಂದರೆ ಏನೋ ಪ್ರಾಬ್ಲಮ್ ಅಂದರೂ ಕೂಡ ಸಾಲ್ವ್ ಆಗ್ತಕ್ಕಂಥದ್ದು ಇಲ್ಲಿ ಆಗುತ್ತೆ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದರೆ ದಿ ಮರ್ಚೆಂಟ್ ಆಫ್ ವೆನಿಸ್ ರಿಟರ್ನ್ ಬೈ ವಿಲಿಯಮ್ ಶೇಕ್ಸ್ಪಿಯರ್. ಯಾಕಂದರೆ ಅಲ್ಲಿ ಸಾಲ ಕೊಟ್ಟಿದ್ದಕ್ಕೆ ಬಶಾನೆ ಮೇಲೆ ಕೇಸ್ ಹಾಕಿರ್ತಾನೆ ಸರ್ಲಾಕು, ಆ ಒಂದು ಕೇಸನ್ನು ಪೋರ್ಷಿಯಾ ಏನು ಸಾಲ್ವ್ ಮಾಡ್ತಾಳೆ ಆ ರೀತಿಯಾಗಿರ್ತಕ್ಕಂಥದ್ದು ಇರ್ತೈತಿ. ದ ಟೆಂಪೆಸ್ಟ್ ವಿಲಿಯಮ್ ಶೇಕ್ಸ್ಪಿಯರ್, ದ ವಿಂಟರ್ ಟೇಲ್ ಬೈ ವಿಲಿಯಮ್ ಶೇಕ್ಸ್ಪಿಯರ್, ದ ಸ್ಟ್ರೀಟ್ ಕಾರ್ ನೇಮ್ಡ್ ಡಿಸೈರ್ ಬೈ ಟೆನಿಸ್ ವಿಲಿಯಮ್ಸ್, then Waiting for Godot by Samuel Beckett. Friends, you should remember this one, the postmodern writer Samuel Beckett, because he's one of the postmodern writer. Then melodramas rarely on sensational plots, exaggerated emotions and clear-cut moral contrasts between the absolute and good and evil. ಸೊ ಇಲ್ಲಿ ಮೆಲೋಡ್ರಾಮಾ ಏನಾಗುತ್ತೆ ಅದು ಮಧುರ ನಾಟಕಗಳಾಗಿರ್ತವೆ, ಇದರೊಳಗೆ ಕಾಂಟ್ರಾಕ್ಟ್ಸ್ ಇರುತ್ತೆ, ಅಂದರೆ ಈ ಯಾವುದಪ್ಪ ಅಂತಾರೆ ಎಮೋಷನ್ಸ್ಗಳು ಈ ಥರ ಆಗಿರ್ತಕ್ಕಂಥದ್ದು. ಅದಕ್ಕೆ ಒಂದಿಷ್ಟು ಉದಾಹರಣೆಗಳನ್ನು ನಾವು ನೋಡಲಾಗಿ ದ ಗ್ಲಾಸ್ ಮ್ಯಾನೇಜಸ್, ಟೆನಿಸನ್ಸ್ ವಿಲಿಯಮ್ಸ್, ಈಸ್ಟ್ಲ್ಯಾಂಡ್ ಬೈ ಹೆನ್ರಿ ವುಡ್, ದಿ ಕೋರ್ಟ್ ಆಫ್ ಮೌಂಟೇನ್ ಕ್ರಿಸ್ಟಿಯೋ, ಅ ಸ್ಟೇಜ್ ಅಡಾಪ್ಟೇಷನ್, ದಿ Octoroon by Din Boycott, The Lady of the Chameleons, Alexander Domes, then Farce or Farce ಅಂತ ಕರೀತಾರೆ, FARCE, farce. The farces use absurd, highly improbable situations, a physical slapstick comedy, or chaotic misunderstanding purely for laughs. ಇದೊಂಥರ ಇವನ್ನ ನಗೆ ನಾಟಕಗಳು ಅಥವಾ ಹಾಸ್ಯ ನಾಟಕಗಳು ಕೂಡ ಅಂತೇಳಿ ಕರೀತಾರೆ. ಅದಕ್ಕೆ ಇಲ್ಲಿ ನಾನು ಶೇಕ್ಸ್ಪಿಯರ್ ಅವರ ಕಾಮಿಡಿ ಆಫ್ ಎರರ್ಸನ್ನು ಮೊದಲನೇ ಉದಾಹರಣೆಯಾಗಿ ತೆಗೆದುಕೊಂಡಿದ್ದೀನಿ. ದೆನ್ ದ ಮೇರಿ ವೈವ್ಸ್ ಆಫ್ ವಿಂಡ್ಸರ್ ಬೈ ವಿಲಿಯಮ್ ಶೇಕ್ಸ್ಪಿಯರ್, ನಾಯ್ಸ್ ಬೈ ಮೈಕಲ್ ಫಾನ್, ದ ಬೋಯಿಂಗ್ ಮ್ಯಾಕ್ ಕ್ಯಾಮುಲಟಿ, ದೆನ್ ಅಥ್ಲೆಮಿಸ್ಟ್ Ben Jonson. The next one is absurd. Absurd, and before start this absurd, I will give one word. The postmodern period, this absurd drama arose, and postmodern period ನಲ್ಲಿ ಇದು ಬಹಳ ಹೆಚ್ಚಿಗೆ ಬಂದಿರತಕ್ಕಂಥ ಫಾರ್ಮ್ ಆಫ್ ಡ್ರಾಮಾ. ಸೊ ಇದು 1950ರಿಂದ 1970 ಕಾಲಘಟ್ಟದಲ್ಲಿ ಈ ಅಬ್ಸರ್ಡ್ ಅಂತಕ್ಕಂಥ ನಾಟಕಗಳು ಹೆಚ್ಚಿಗೆ ಬರೆಯಲ್ಪಟ್ಟವು. ಸೊ ಇಲ್ಲಿ ಅಬ್ಸರ್ಡ್ ಅಂತಂದರೆ ಏನಪ್ಪ ಅಂತಂದರೆ ಇರಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಹಾಸ್ಯಕ್ಕೆ ತೆಗೆದುಕೊಂಡು ಹೋಗಿಬಿಡ್ತಿರ್ತೈತಿ, ಅಥವಾ ಏನೋ ಯೂಸ್ ಇರತಕ್ಕಂಥದ್ದು ಒಂದಿಷ್ಟು ಸಿಚುವೇಶನ್ಗಳು ಇಲ್ಲಿ ನಡೆದು ಬಿಡ್ತಿರ್ತವೆ. ಇಟ್ ಶೋಸ್ ದ್ಯಾಟ್ ಅಬ್ಸರ್ಡ್, ಇಟ್ ಶೋಸ್ ದ್ಯಾಟ್ ಲೈಫ್ ಹ್ಯಾಸ್ ನೋ ಕ್ಲಿಯರ್ ಮೀನಿಂಗ್ ಆರ್ ಪರ್ಪಸ್. ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲಿ ಪರ್ಪಸ್ಗಳು ಇರುವುದಿಲ್ಲ. ದೀಸ್ ಪ್ಲೇಸ್ ಬ್ರೇಕ್ ಟ್ರೆಡಿಷನಲ್ ರೂಲ್ಸ್, ಅಂದರೆ ಹಿಂದಿರ್ತಕ್ಕಂಥ ಒಂದಿಷ್ಟು ನಾಟಕಗಳನ್ನು ಬರೀಬೇಕಾದ್ರೆ ಈ ಥರ ರೂಲ್ಸ್ಗಳಂತಿದ್ದು ಅವೆಲ್ಲವನ್ನು ಕೂಡ ಬ್ರೇಕ್ ಮಾಡ್ತಾರೆ. ಯೂಸಿಂಗ್ ಇಲಾಜಿಕಲ್ ಫ್ಲಾಟ್ಸ್, ಸ್ಟ್ರೇಂಜ್ ಡೈಲಾಗ್ ದಟ್ ಡಸ್ ನಾಟ್ ಮೇಕ್ ಸೆನ್ಸ್, ಯಾವುದೇ ರೀತಿಯಾಗಿರ್ತಕ್ಕಂಥ ಸೆನ್ಸ್ ಅಲ್ಲಿ ಇರೋದಿಲ್ಲ. ಕ್ಲಿಯರ್ ಸರ್ಕ್ಯುಲರ್ ಸ್ಟ್ರಕ್ಚರ್ಸ್ where nothing really changes. The postmodern period, I said 1950 to 1970. ಮೇನ್ ಕೀ ಫೀಚರ್ಸ್ ಅಂದರೆ ನೋ ಕ್ಲಿಯರ್ ಫ್ಲಾಟ್ಸ್, ಯಾವುದೇ ರೀತಿಯಾಗಿರ್ತಕ್ಕಂಥ ಸರಿಯಾದ ಕ್ಲಿಯರ್ ಫ್ಲಾಟ್ ಅಲ್ಲಿ ಇರೋದಿಲ್ಲ. ಬ್ರೋಕನ್ ಸ್ಪೀಚಸ್, ಮಾತುಗಳು ಸರಿಯಾಗಿರೋದಿಲ್ಲ. ಯೂಸ್ ಆಫ್ ನಾನ್ಸೆನ್ಸ್ ಫ್ರೇಜಸ್, ಅಲ್ಲಿ ಆ ಪದನೇ ಯೂಸ್ ಮಾಡೋಕ್ಕೆ ಅವಶ್ಯಕತೆನೇ ಇರೋದಿಲ್ಲ, ಆದರೂ ಕೂಡ ಅಲ್ಲಿ ಯೂಸ್ ಆಗ್ತಿರ್ತವೆ. ಎಂಟಿ ಆ್ಯಕ್ಷನ್ಸ್, ಅಲ್ಲಿ ಆ್ಯಕ್ಷನ್ಸ್ ಅಷ್ಟು ಏನು ಇರೋದಿಲ್ಲ, ಬಟ್ ಆದರೂ ಕೂಡ ಆ್ಯಕ್ಷನ್ಸ್ಗಳು ಅಲ್ಲಿ ಬಂದು ಬಿಡ್ತಿರುತ್ತೆ. ಅವುಗಳಿಗೆ ಅಬ್ಸರ್ಡ್ ಅಂತೇಳಿ ಕರೀತಾರೆ. ಇನ್ನು ಉದಾಹರಣೆಗಳನ್ನು ನಾವು ನೋಡಲಾಗಿ, ಬಟ್ ಎಕ್ಸಾಮ್ಗೆ ಉದಾಹರಣೆಗಳು ಬಂದೇ ಬರ್ತವೆ. ಮೇ ಬಿ ನಿಮ್ಗೆ ಸ್ಯಾಮ್ಯುಯಲ್ ಬಕೆಟ್ ಅವ್ರದ್ದು ವೇಟಿಂಗ್ ಫಾರ್ ಗಾಡ್ ಸ್ಯಾಮ್ಯುಯಲ್ ಬಕೆಟ್ ಆ್ಯಂಡ್ ಹಾರಾಲ್ಡ್ ಪ್ರಿಂಟರ್, ಎಡ್ವರ್ಡ್ ಅಲ್ಬಿ ಆ್ಯಂಡ್ ನನ್ ಆಫ್ ದೀಸ್ ಕೊಟ್ಟರು ಕೂಡ ಇದು ಬೇಕಾಗುತ್ತೆ. ದ ವೇಟಿಂಗ್ ಫಾರ್ ಗಾಡ್ ರಿಟರ್ನ್ ಬೈ ಸ್ಯಾಮ್ಯುಯಲ್ ಬಕೆಟ್, Endgame, please be remember these two works, Samuel Beckett, Waiting for Godot and Endgame. Then Blade of Scorpion by Engwin Lonosco. Then The Homecoming by Harold Printer, and The Jew Story, Edward Albee. So this is about the absurd. Then historical dramas. The historical dramas dramatize the real historical events, years or public figures using established historical records and interactive the storytelling. ಅಂದರೆ ಇತಿಹಾಸದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಯನ್ನು ತೆಗೆದುಕೊಂಡು ನಾಟಕಗಳನ್ನ ಇಲ್ಲಿ ಬರ್ತಿರ್ತಾರೆ, ಅದೇ ಹಿಸ್ಟಾರಿಕಲ್ ನಾಟಕಗಳಾಗಿರ್ತವೆ. ನಾವು ಕನ್ನಡದಲ್ಲಿ ಅದಂತೆ ಈಗ
ನಮ್ಮ ವಿಜಯನಗರದ ಸಾಮ್ರಾಜ್ಯದ ಅರಸರ ಏನು ಕೃಷ್ಣದೇವರಾಯ ನಾಟಕಗಳನ್ನ ಹೆಂಗೆ ಬರಿತೀವಲ್ಲ ಆ ರೀತಿಯಾಗಿರ್ತಕ್ಕಂಥದ್ದು. ಅದಕ್ಕೆ ನೀವು ನಾನು ಫಸ್ಟ್ ತಗೊಂಡಿದ್ದ ಉದಾಹರಣೆ ಜೂಲಿಯಸ್ ಸೀಸರ್ ಬೈ ವಿಲಿಯಮ್ ಶೇಕ್ಸ್ಪಿಯರ್, ಹೆನ್ರಿ ಫಿಫ್ತ್ ವಿಲಿಯಮ್ ಶೇಕ್ಸ್ಪಿಯರ್, ರಿಚರ್ಡ್ ಥರ್ಡ್ ವಿಲಿಯಮ್ ಶೇಕ್ಸ್ಪಿಯರ್, ಸೇಂಟ್ ಜಾನ್ Gregor Bernard Shaw. So please be remember Bernard Shaw's work, The Lion in Winter by James Goldman. So this is about the literary form second. So thank you very much for watching this video.